ಪ್ರಶ್ನೆಯ ಉತ್ತರವನ್ನು ಹುಡುಕ್ತಾ ಹೋದರೆ ಭಾರತೀಯ ಸಂಸ್ಕೃತಿಯ ವೈಭವ ಎಂಥವನಿಗೂ ಹೆಮ್ಮೆ ಅಂತ ಅನಿಸುತ್ತೆ. ಏನು ಪ್ರಶ್ನೆ? ಯಾವತ್ತಾದರೂ ಪ್ರಶ್ನೆಯನ್ನು ಎದುರಿಸಿದ್ದೀರಾ ನೋಡಿ. ಅವರೆಲ್ಲರೂ ಕೇಳ್ತಾರೆ, ಈ ದೇಶದಲ್ಲಿ ಹಿಂದೂಗಳ ದೇವರ ಕೈಗಳಲ್ಲೆಲ್ಲ ಆಯುಧಗಳಿವೆ, ಆದರೆ ಸೆಮಿಟಿಕ್ ರಿಲಿಜನ್ ಅಥವಾ ವಿದೇಶದ ದೇವರುಗಳ ಕೈಯಲ್ಲಿ ಆಯುಧ ಇಲ್ಲ, ಯಾಕೆ ಹೀಗೆ ಅಂತ. ನಾವು ದೇವರುಗಳ ಕೈಯಲ್ಲಿ ಎಷ್ಟು ಆಯುಧ ಕೊಡ್ತೀವಿ. ನಮ್ಮ ಕಾಳಿ ಅಂತೂ ಆಕೆ 8 ಕೈಗಳಲ್ಲಿ, ಅಷ್ಟಭುಜ ಅಂತ ಕರೆದ್ರೆ ಅಷ್ಟಭುಜಗಳಲ್ಲೂ ಕೂಡ ಆಯುಧಗಳು, ಆಸ್ ಇಫ್ ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ ಅಂತ. ನೀವು ರಾಮನನ್ನ ಕಂಡ್ರೆ ಬಿಲ್ಲು ಬಾಣ ಇಲ್ಲದ ರಾಮನನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ, ಕೈಯಲ್ಲಿ ಚಕ್ರ ಇಲ್ಲದ ವಿಷ್ಣುವನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಆಯುಧ ಇಟ್ಕೊಂಡು ತಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗಲೂ ಕೂಡ ಯುದ್ಧದ ನಟ್ಟ ನಡುವೆ ತನ್ನ ಚಕ್ರವನ್ನು ಹಿಡಿಯಬೇಕಾದ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೃಷ್ಣ ಕೂಡ ಆಯುಧವಂತನೇ, ಯಾರಿಲ್ಲ ಅಂದಿದ್ದು. ಅದರ ಆಶ್ಚರ್ಯದ ಸಂಗತಿ ಏನು ಗೊತ್ತೇನು? ತಮಾಷೆಯ ಉತ್ತರ ಇದಕ್ಕೆ, ಈ ದೇಶದ ದೇವರುಗಳ ಕೈಯಲ್ಲಿ ಆಯುಧ ಇದೆ, ಆ ದೇವರುಗಳನ್ನು ಆರಾಧಿಸುವವರ ಕೈಯಲ್ಲಿಲ್ಲ. ಸೆಮೆಟಿಕ್ ರಿಲಿಜನ್ಗಳಲ್ಲಿ ದೇವರುಗಳಿಗೆ ಒಂದು ರೂಪವೇ ಇಲ್ಲ, ಅವರ ಕೈಯಲ್ಲಿ ಆಯುಧ ಇರುವ ಪ್ರಕ್ರಿಯೆ ಇಲ್ಲ. ಆದರೆ ಯಾರ್ಯಾರು ಅವರನ್ನು ಆರಾಧಿಸ್ತಾರೋ ಅವರೆಲ್ಲ ಕೈಯಲ್ಲಿ ಆಯುಧ ಇಲ್ಲದೆ ತಿರುಗಾಡೋದೇ ಇಲ್ಲ. ಆದರೆ ವಾಸ್ತವ ಸ್ಥಿತಿ ಏನು ಗೊತ್ತಾ ಮಿತ್ರರೇ? ಸ್ವಾಮಿ ವಿವೇಕಾನಂದರು ಕುಂಭಕೋಣಂನಲ್ಲಿ ತಾವು ತಮ್ಮ ವಿದೇಶದ ಯಾತ್ರೆಯನ್ನು ಮುಗಿಸಿ ಭಾರತಕ್ಕೆ ಬರ್ತಾರಲ್ಲ, ಅವ್ರದೊಂದು ಅದ್ಭುತವಾಗಿರುವಂಥ ಸೀರೀಸ್ ಅದು, ಕೊಲಂಬೋದಿಂದ ಆಲ್ಮೋಡಾಕ್ಕೆ ಅಂತ. ಆ ಕೊಲಂಬೋದಿಂದ ಆಲ್ಮೋಡಾಕ್ಕೆ ಆ ಸೀರೀಸ್ನಲ್ಲಿ ಕುಂಭಕೋಣಂನಲ್ಲಿ ಮಾತನಾಡುವಾಗ ಸ್ವಾಮಿ ವಿವೇಕಾನಂದರು ಒಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ಬ್ಯಾಬಿಲೋನಿಯಾದಲ್ಲಿ ಬೇರೆ ಬೇರೆ ಬುಡಕಟ್ಟು ಜನಾಂಗ ಏನಿದ್ದಾರೆ ಅವ್ರುಗಳಿಗೆಲ್ಲ ಒಂದೊಂದು ದೇವರಿತ್ತು. ಬಾಲ್ ಅನ್ನೋದು ಆ ಎಲ್ಲ ದೇವರುಗಳ ಕಾಮನ್ ಹೆಸರು. ಆ ಎಲ್ಲ ದೇವರುಗಳ ನಡುವೆ ಕಿತ್ತಾಟ ಶುರುವಾಯಿತು. ದೇವರುಗಳ ನಡುವೆ ಕಿತ್ತಾಟ ಅಂದರೆ ಏನು? ಆ ಬುಡಕಟ್ಟು ಜನಾಂಗಗಳು ತಮ್ಮ ನಡುವೆ ಕಿತ್ತಾಡಿದ್ವು. ಕಿತ್ತಾಡಿದ ಬುಡಕಟ್ಟು ಜನಾಂಗಗಳಲ್ಲಿ ಕೊನೆಯದಾಗಿ ಗೆದ್ದ ಬುಡಕಟ್ಟು ಜನಾಂಗ ಯಾವುದಿದೆಯೋ ಅವರ ದೇವರು ಪವರ್ಫುಲ್, ಅವನೊಬ್ಬನೇ ದೇವರು ಅಂತ. ಈಗ ಈ ಬಾಲ್ ಮೊರಡಾಕ್ ಅನ್ನುವಂಥ ದೇವರಲ್ಲಿ ಪಾಪ್ಯುಲರ್ ಆದ, ಆದರೆ ಯಹೂದ್ಯರ ಬಳಿ ಇದ್ದಂಥ ಮೊಲಾಕ್ ಅನ್ನುವಂಥ ದೇವರ ಜೊತೆ ಫೈಟ್ ಮಾಡಬೇಕಾಗಿ ಬಂತು. ಆ ಫೈಟ್ನಲ್ಲಿ ಅವ್ರ ದೇವರು ಸೋತೋದ. ಕೊನೆಗೆ ಯಹೂದ್ಯರ ದೇವರು ಪವರ್ಫುಲ್ ಆದ. ಇದ್ದ ಒಬ್ಬನೇ ದೇವರು ಯಾವುದು ಅಂತಂದರೆ ಯಹೂದ್ಯರ ದೇವರು ಮಾತ್ರ ಅಂತ. ಹೀಗೆ ಒಬ್ಬನೇ ದೇವರು ಅಂತ ಪ್ರೂವ್ ಆಗಿದ್ದು ಹೇಗೆ ಅಂತಂದರೆ ಎಲ್ಲರ ಕಿತ್ತಾಟದ ನಂತರ. ಈ ದೇಶದ ವೈಶಿಷ್ಟ್ಯ ಏನು ಗೊತ್ತೇನು? ನಮಗೆ ದೇವರುಗಳ ಬಗ್ಗೆ ಕಿತ್ತಾಟವೇ ಇಲ್ಲ. ನಮ್ಮ ಮನೆಯ ದೇವರ ಕೋಣೆಯಲ್ಲಿ 28 ದೇವರುಗಳಿದ್ದಾಗಲೂ ಕೂಡ ನಮ್ಗೆ ಯಾರಿಗೂ ಯಾವ ದೇವರು ಗ್ರೇಟು ಯಾವ ದೇವರು ಕಡಿಮೆ ಅಂತ ಅನ್ನಿಸ್ಲೇ ಇಲ್ಲ. ನಾವು ಹೇಗಿದ್ದೀವಿ ಅಂತಂದರೆ, ಲಕ್ಷ್ಮೀ ಪೂಜೆ ಬಂತು ಅಂದರೆ ಲಕ್ಷ್ಮೀ ತಂದು ಕೂರಿಸ್ಕೊಳ್ತೀವಿ. ನಾವು ಸ್ಕೂಲಿಗೆ ಹೋಗೋ ಮಕ್ಕಳು ಬಂತು ಅಂದರೆ ಸರಸ್ವತಿನ ಕೂರಿಸ್ಕೊಳ್ತೀವಿ. ನಮಗೇನಾದರೂ ಸ್ವಲ್ಪ ವಿಶೇಷವಾದ ಅನುಗ್ರಹ ಬೇಕು ಅಂತಂದರೆ ವಿಷ್ಣುವಿನ ಮುಂದೆ ಪ್ರಾರ್ಥನೆ ಮಾಡ್ತೀವಿ. ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕು ಅಂತಂದರೆ ಧ್ಯಾನಸ್ಥ ಶಿವನ ಮುಂದೆ ಕೂತ್ಕೋತೀವಿ. ನಮ್ಗೆ ಯಾವ ದೇವರೊಂದಿಗೂ ಜಗಳ ಇಲ್ಲ. ಭಾರತೀಯ ಸಂಸ್ಕೃತಿ ಸಹಜತೆಯ ಸಂಸ್ಕೃತಿಯಾಗಿ ಬೆಳೆದು ಬಂದಿದ್ದು ಹೀಗೆ. ಅವರಿಗೆ ಯಾವಾಗಲೂ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ. ಎಲ್ಲಿವರೆಗೂ ಅಂತಂದರೆ 33 ಕೋಟಿ ದೇವತೆಗಳಿದ್ರೂ ಕಿತ್ತಾಡದೆ ಈ ದೇಶದ ಜನ ಹೆಂಗಿದ್ದಾರೆ ಅಂತ ಬ್ರಿಟಿಷರಿಗೆ ಯಾವತ್ತೂ ಅರ್ಥವೇ ಆಗಲಿಲ್ಲ. ಹೀಗಾಗಿ ಅವರು ತಮಗೇನನ್ಸುತ್ತೋ ಹಾಗೆ ಭಾರತವನ್ನು ಧಾರಣೆ ಮಾಡಿದರು. ಘೆಂಟ್ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿದ್ದ ಬಾಲಗಂಗಾಧರ್ ಅವರು ತಮ್ಮದೊಂದು ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಬ್ರಿಟಿಷರು ಭಾರತಕ್ಕೆ ಬಂದಾಗ ತಾವು ಹೇಗಿರ್ತೀವೋ ಹಾಗೆ ಭಾರತ ಇರುತ್ತೆ ಅಂತ ಭಾವಿಸಿದ್ರು ಅಂತ. ಉದಾಹರಣೆಗೆ, ಈ ದೇಶಕ್ಕೆ ಬಂದಾಗ ಚರ್ಚ್ ಯಾವುದು ಅಂತ ನೋಡಿದ್ರು, ನಮ್ಮ ದೇವಸ್ಥಾನ ಕಾಣಿಸ್ತು, ಅದನ್ನು ಟೆಂಪಲ್ ಅಂತ ಕರೆದ್ರು. ದೇವಸ್ಥಾನದ ಒಳಗೆ ಬಂದರೆ ಚರ್ಚ್ನಲ್ಲಿ ಹೇಗಿರುತ್ತೋ ಅಲ್ಲಿ ಪ್ರೇಯರ್ ಲೀಡ್ ಮಾಡೋನು ಯಾರು ಅಂತ ನೋಡಿದ್ರು, ಅಲ್ಲವನು ಪ್ರೀಸ್ಟ್ ಅಂತ ಕರೀತಾರೆ, ಇಲ್ಲವನನ್ನು ಪುರೋಹಿತ ಅಂತ ಕರೆದ್ರು. ಆ ಪುರೋಹಿತನೇ ಪ್ರೀಸ್ಟ್ ಅಂತ. ತಮ್ಮ ದೇಶದಲ್ಲಿ ಈ ಪ್ರೀಸ್ಟ್ಗಳು ಶೋಷಣೆ ಮಾಡ್ತಾರೆ, ಹೀಗಾಗಿ ಇಲ್ಲಿ ಪುರೋಹಿತರು ಶೋಷಣೆ ಮಾಡಲೇಬೇಕು ಅಂದರು. ಯಾವ ಪುರೋಹಿತರು ತಟ್ಟೆಯಲ್ಲಿ ಹಾಕಿರುವಂಥ ಆರತಿಯ ತಟ್ಟೆಯಲ್ಲಿ ಬಿದ್ದಂಥ ದುಡ್ಡಿನಿಂದ ಬದುಕು ನಡೆಸ್ತಾ ಇದ್ದಾರೋ ಆ ಪುರೋಹಿತರು ಶೋಷಣೆ ಮಾಡುವಂಥವರಾಗಿದ್ದು ಹಿಂಗೆ. ಆದರೆ ಇಲ್ಲಿಗೆ ಮುಗಿಲಿಲ್ಲ. ಎಲ್ಲವೂ ತಮ್ಮ ದೇಶದಂತಂದು ಇಲ್ಲಿ ಹೇರೋ ಪ್ರಯತ್ನ ಮಾಡಿ ಅವ್ರು ಹೇಳಿದರು, ವರ್ಷಿಪ್, ಪೂಜೆನ ವರ್ಷಿಪ್ ಅಂತ ಕರೆದ್ರು. ಅದಕ್ಕೋಸ್ಕರ ಅವ್ರು ಹೇಳಿದರು, ಈ ದೇಶ ಜನಕ್ಕೆ ವರ್ಷಿಪ್ ಮಾಡಲಿಕ್ಕೆ ಬರೋದಿಲ್ಲ, ಕಂಡ ಕಲ್ಲುಗಳನ್ನೆಲ್ಲ ಪೂಜೆ ಮಾಡ್ತಾರೆ, ವರ್ಷಿಪ್ ಮಾಡ್ತಾರೆ ಅಂತ. ವರ್ಷಿಪ್ ಅವರ ದೃಷ್ಟಿಯಲ್ಲಿ ಚರ್ಚ್ನಲ್ಲಿ ಮಾತ್ರ ಮಾಡಬೇಕು. ನಮ್ಮ ಮನೆಯಲ್ಲಿ ಪೂಜೆಯನ್ನು ದೇವಸ್ಥಾನದಲ್ಲೂ ಮಾಡ್ಬೋದು, ಚರ್ಚ್ನಲ್ಲೂ ಮಾಡ್ಬೋದು, ಎಲ್ಲಿ ಬೇಕಾದ್ರಲ್ಲಿ ಮಾಡ್ಬೋದು. ಮಿತ್ರ, ಈ ದೇಶದ ಪೂಜೆಯ ವ್ಯವಸ್ಥೆ ಹೆಂಗೆ ಗೊತ್ತಾ? ಅದು ಕ್ರಿಶ್ಚಿಯನ್ರ ವರ್ಷಿಪ್ ಅಂತರ ಅಲ್ಲ. ಇಲ್ಲಿನ ಪೂಜೆಯ ವ್ಯವಸ್ಥೆ ಹೇಗೆ ಅಂತಂದರೆ, ನಾವು ಪೂಜೆ ಮಾಡುವಾಗ ಎಲ್ಲರನ್ನೂ ಪೂಜೆ ಮಾಡ್ತೀವಿ. ದೇವರನ್ನ ಪೂಜೆ ಮಾಡ್ತೀವಿ, ಮನೆಗೆ ಬಂದರೆ ತಾಯಿಯ ಪಾದಗಳನ್ನು ತೊಳಿತೀವಿ.
ನಾವು ಮಠಕ್ಕೆ ಹೋದರೆ ಸ್ವಾಮೀಜಿಯವರ ಪಾದಗಳನ್ನು ಪೂಜೆ ಮಾಡ್ತೀವಿ, ಮನೆಯ ಕೊಟ್ಟಿಗೆಗೆ ಹೋದರೆ ಗೋವಿನ ಪೂಜೆ ಮಾಡ್ತೀವಿ. ಅಲ್ಲಿಗೆ ನಿಲ್ಲಲಿಲ್ಲ. ಮದುವೆ ದಿನ ವರನ ಪೂಜೆನೂ ಮಾಡ್ತೀವಿ. ಇದು ವರ್ಷಿಪ್ ಏನ್ರಿ? ನಾವು ವರನ ಪೂಜೆ ಮಾಡೋದನ್ನು ವರನ ವರ್ಷಿಪ್ ಅಂತ ಕರೀಲಿಕ್ಕೆ ಸಾಧ್ಯವಾಗುತ್ತಾ? ಇಂಗ್ಲಿಷಿನ ಪದಗಳನ್ನು ಹಂಗಂಗೆ ತಗೊಳ್ಳೋದ್ರಿಂದ ಎಂಥ ರಾದ್ದಾಂತ ಉಂಟಾಗುತ್ತೆ ಅಂತಂದರೆ, ನನ್ನ ಧರ್ಮವೇ ನನಗೆ ಡೌಟ್ ಆಯಿತು. ಪ್ರಾಬ್ಲಮ್ ಶುರುವಾಗಿದ್ದು ಎಲ್ಲಿ ಅಂತಂದರೆ, ರಿಲಿಜನ್ನ ಧರ್ಮ ಅಂತ ಅನುವಾದ ಮಾಡಿದ್ವಲ್ಲ, ಅಲ್ಲೇ ಪ್ರಾಬ್ಲಮ್ ಶುರುವಾಯಿತು. ಧರ್ಮ ಅನ್ನೋದು ರಿಲಿಜನ್ ಯಾವತ್ತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂಗ್ಲೀಷಿನಿಂದ ತೆಗೆದುಕೊಂಡ ಪದಗಳನ್ನೆಲ್ಲ ಅನುವಾದ ಮಾಡ್ತಾ ನನ್ನ ಧರ್ಮವನ್ನು ನೋಡ್ಲಿಕ್ಕೆ ಶುರು ಮಾಡಿದರೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಯಿತು ಅಂತಂದರೆ, ಪೂಜೆಯನ್ನು ವರ್ಷಿಪ್ ಅಂತ ಮಾಡಿ ಮುಗಿಸಿದ್ರು ನಿಜ, ಮಂಗಳಾರತಿ ಮಾತ್ರ ಇಂಗ್ಲೀಷ್ನಲ್ಲಿ ಯಾವತ್ತೂ ಮಾಡಲಿಕ್ಕೆ ಆಗಲೇ ಇಲ್ಲ. ಅವರಿಗೆ ಮಾಡಿಸಿ ಮಂಗಳಾರತಿಯನ್ನು ಇಂಗ್ಲೀಷರ ಹತ್ರ ಯಾವತ್ತೂ ಆಗಲಿಲ್ಲ. ಇಂಗ್ಲೀಷರಿಗೆ, ಕ್ರಿಶ್ಚಿಯನ್ರಿಗೆ ಸಿನ್ ಗೊತ್ತಿದೆ, ಪಾಪ ಗೊತ್ತಿದೆ. ಅವರು ಪಾಪ ಮಾಡಿಯೇ ಮನುಷ್ಯ ಸಂತಾನ ಹುಟ್ಟಿದ್ದು ಅನ್ನೋದೇ ಶುರುವಾಗುತ್ತೆ. ಸಹಜ, ಒಪ್ಕೊಳ್ತೀನಿ ನಾನು. ಆದರೆ ಭಾರತದಲ್ಲಿ ಪಾಪಕ್ಕೆ ಮಹತ್ವ ಕಡಿಮೆ, ಪುಣ್ಯಕ್ಕೆ ಜಾಸ್ತಿ. ಇಂಗ್ಲಿಷರಿಗೆ ಪುಣ್ಯ ಅಂತಂದ್ರೆ ಏನು ಅಂತ ಕೇಳಿ. ಸಿನ್ ಅನ್ನೋದಕ್ಕೆ ವಿರುದ್ಧ ಪದ ಇಲ್ಲ. ಪುಣ್ಯ ಅಂತ ಇಂಗ್ಲಿಷ್ನಲ್ಲಿ ಹೇಳಲಿಕ್ಕಾಗೋದಿಲ್ಲ. ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ಹೆಚ್ಚು ಪುಣ್ಯ ಮಾಡಿದರೆ ಮುಂದಿನ ಜನ್ಮ ಚೆನ್ನಾಗಿರುತ್ತೆ ಅಂತ ಹೇಳುವಂಥ ಸಂಸ್ಕೃತಿ ಇದೆಯಲ್ಲ, ಈ ಸಂಸ್ಕೃತಿಗೆ ಸೇರಿದವರು ನಾವು. ನಮಗೆ ಇನ್ಸೆಂಟಿವ್ ಇದೆ, ನೀವು ಒಳ್ಳೆ ಕೆಲಸ ಮಾಡಿದರೆ ಪುಣ್ಯ ಸಂಗ್ರಹವಾಗುತ್ತೆ, ಮುಂದಿನ ಜನ್ಮ ಚೆನ್ನಾಗಿರುತ್ತೆ ಅಂತ. ನಮ್ಮನ್ನು ನಾವು ಪಾಪಿಗಳು ಅಂತ ಕರೆಸ್ಕೊಳ್ಳೋದಿಲ್ಲ. ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ನಿಂತುಕೊಂಡು ಚರ್ಚ್ನಲ್ಲಿ ಭಾಷಣ ಮಾಡ್ತಾ ಹೇಳ್ತಾರಲ್ಲ, ನೀವು ನಿಮ್ಮ ದೇಶದ ಜನರನ್ನು ಸಿನ್ನರ್ಸ್ ಅಂತ ಕರಿತೀರಾ, ನನ್ನ ದೇಶದಲ್ಲಿ ನಾವು ಸಿನ್ನರ್ ಅಂತ ಕರೆಯೋದಿಲ್ಲ, ಅಮೃತಸ್ಯ ಪುತ್ರಾಹ ಅಂತ ಕರಿತೀವಿ, ಅಮೃತದ ಸಂತಾನ ನಾವು ಅಂತ ಬಹಳ ಹೆಮ್ಮೆಯಿಂದ ನಾವು ಮಾತನಾಡ್ತೀವಿ ಅಂತ ನಮ್ಮ ಸಂಸ್ಕೃತಿಯ ಕುರಿತು ಬಹಳ ಹೆಮ್ಮೆಯಿಂದ ಹೇಳಿದ್ದು ಈ ಕಾರಣಕ್ಕೋಸ್ಕರ ಅಂತ. ಅದಕ್ಕೆ ಗಾಂಧಿವಾದಿಯಾಗಿದ್ದಂಥ ಧರ್ಮಪಾಲ್ಜಿ ಒಂದು ಮಾತನ್ನು ಹೇಳ್ತಾರೆ, ಬಹಳ ಚಂದದ ಮಾತು. ನಾನು ಗಾಂಧಿವಾದಿಯಾಗಿರುವಂಥ ಧರ್ಮಪಾಲ್ಜಿಯವ್ರ ಮಾತನ್ನೇ ಹೇಳ್ತೀನಿ. ಯಾಕೆ ಅಂತಂದರೆ, ಬೇರೆ ಯಾರ್ದಾದ್ರೂ ಉಲ್ಲೇಖ ಮಾಡಿದ್ರೆ ಅವ್ರನ್ನ ರೈಟಿಸ್ಟೋ ಕೋಮುವಾದಿಯೋ ಏನಾದರೂ ಸಹಜವಾಗಿ ಹೇಳ್ಬೋದು. ಆದರೆ ಧರ್ಮಪಾಲ್ಜಿ ಎಂಥ ಗಾಂಧಿವಾದಿ ಅಂತಂದರೆ, ಒಂದು ಚೂರು ಕೂಡ ಗಾಂಧೀಜಿಯನ್ನು ಬಿಟ್ಟು ಕೊಡದ ವ್ಯಕ್ತಿತ್ವ ಅದು. ಅವ್ರದ್ದೊಂದು ಪುಸ್ತಕ ಇದೆ, ಭಾರತೀಯ ಚಿತ್ತ ಮಾನಸ್ ಕಾಲ್ ಅಂತ, ಭಾರತದ ಚಿತ್ತ ಮಾನಸ ಕಾಲ ಅಂತ. ಅವರದ್ರಲ್ಲಿ ಉಲ್ಲೇಖ ಮಾಡ್ತಾ ಏನು ಹೇಳ್ತಾರೆ ಅಂತಂದರೆ, ಎಲ್ಲಿಯವರೆಗೂ ಭಾರತದ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ವೋ ಅಲ್ಲಿಯವರೆಗೂ ಸಮರ್ಥವಾಗಿರುವಂಥ ಸಂಸ್ಥೆಯನ್ನಾಗಲಿ ನೇತೃತ್ವವನ್ನಾಗಲಿ ಭಾರತೀಯರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಭಾಳ ಚೆನ್ನಾಗಿದೆ ಈ ಮಾತು. ನಮ್ಮ ಕಾಲಘಟ್ಟದಲ್ಲಿ ಭಾರತದ ಚಿತ್ತವನ್ನು ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ದೊಡ್ಡ ಪ್ರಯಾಸವನ್ನು ಹಾಕಿದವ್ರು ಯಾರು ಗೊತ್ತಾ? ಸ್ವಾಮಿ ವಿವೇಕಾನಂದರು, ದಯಾನಂದರಂಥವರು, ಹಾಗೆ ಅರವಿಂದರು, ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥವರು ಕೂಡ ನಾವು ಎಷ್ಟು ಡಿವಿಯೇಟ್ ಆಗಿದ್ವೋ ಅಷ್ಟನ್ನು ವಾಪಸ್ ತಂದು ಕೊಡುವಂಥ ಪ್ರಯತ್ನ ಮಾಡಿದ್ರಲ್ಲ, ಇವರೆಲ್ಲರೂ ಭಾರತದ ಚಿತ್ತಕ್ಕೋಸ್ಕರ ಪ್ರಯತ್ನ ಪಟ್ಟರು. ನಾನು ಮುಂದಿನ ಕೆಲವು ಸಮಯದಲ್ಲಿ ಭಾರತದ ಈ ಚಿತ್ತ ಯಾವುದು, ಕರ್ನಾಟಕ ಅದನ್ನು ಹೇಗೆ ತನ್ನದಾಗಿಸಿಕೊಂಡಿದೆ ಅನ್ನೋದನ್ನು ಹೇಳಿದರೆ ಬಹುತೇಕ ನನ್ನ ಕೆಲಸ ಮುಗಿತು ಅಂತ ಅನ್ಕೊಳ್ತೀನಿ. ಮೊದಲನೇದು, ಭಾರತೀಯ ಚಿತ್ತದ ಅತ್ಯಂತ ಪ್ರಮುಖವಾದ ಸಂಗತಿ, ಜಗತ್ನಲ್ಲಿ ನೀವೆಲ್ಲೂ ಕಾಣದೇ ಇರುವಂಥ ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಸಂಗತಿ, ಭಾರತದ ಚಿತ್ತದಲ್ಲಿ ಪ್ರಶ್ನಿಸುವ ಮನೋಭಾವ ಇದೆ ಅಂತ. ಮಿತ್ರ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಉಪನಿಷತ್ತು ಅನ್ನುವಂಥ ಒಂದು ಪದವನ್ನು ಪದೇ ಪದೇ ನಾವು ಕೇಳಿದ್ದೀವಿ. ಉಪನಿಷತ್ತು ಅಂತಂದ್ರೆ ಅರ್ಥ ಏನು ಗೊತ್ತೇನು? ಗುರುಗಳ ಸಮೀಪದಲ್ಲಿ ಕುಳಿತು ಕಲಿಯೋದನ್ನ ಉಪನಿಷತ್ತು ಅಂತ ಕರೀತಾರೆ. ಆದರೆ ಕಲಿಯೋದಾದ್ರೂ ಹೆಂಗೆ? ನಾನು ಮಾತನಾಡದಂತೆ ಮಾತನಾಡ್ತಾ ಇರೋದು, ನೀವು ಕೇಳಲಿಕ್ಕೆ ಅವಕಾಶ ಇಲ್ಲದೆ ಇರೋದು ಅಲ್ಲ. ಉಪನಿಷತ್ನಲ್ಲಿ ಇರೋದೇ ಹೇಗೆ ಅಂತಂದ್ರೆ, ಶಿಷ್ಯ ಪ್ರಶ್ನೆ ಕೇಳ್ತಾನೆ ಮತ್ತು ಗುರುಗಳು ಅದಕ್ಕೆ ಉತ್ತರ ಕೊಡ್ತಾರೆ. ಉಪನಿಷತ್ತಿನ ಉದ್ದಕ್ಕೂ ಹಾಗೆ. ಒಂದು ಉಪನಿಷತ್ತಿನ ಹೆಸರು ಪ್ರಶ್ನೋಪನಿಷತ್ತು ಅಂತಾನೆ ಇದೆ, ಪ್ರಶ್ನೆಗಳ ಉಪನಿಷತ್ತು. ಇನ್ನೊಂದು ಉಪನಿಷತ್ತಿನ ಹೆಸರು ಕೇನೋಪನಿಷತ್ತು ಅಂತ. ಕೇನ ಅಂತಂದ್ರೆ ಅರ್ಥ ಯಾವುದರಿಂದ ಅಂತ ಪ್ರಶ್ನೆಯೇ. ಉಪನಿಷತ್ತುಗಳು ಇರೋದೇ ಪ್ರಶ್ನೆಗಳ ಆಧಾರದ ಮೇಲೆ, ಪ್ರಶ್ನಿಸುವ ಹಕ್ಕು ಅಲ್ಲಿದೆ. ಆದರೆ ದುರದೃಷ್ಟ ಸಂಗತಿ ಏನು ಅಂತಂದರೆ, ಸೆಮೆಟಿಕ್ ಮತಗಳಲ್ಲಿ ಪ್ರಶ್ನೆ ಕೇಳಿದರೆ ತಲೆ ಕಡಿರಿ ಅಂತಿದೆ. ಅಲ್ಲಿ ನಂಬಿಕೆಗಳ ಮೇಲೆ ಒಂದು ಧರ್ಮ, ಒಂದು ಸಂಸ್ಕೃತಿ ನಿಲ್ಲುತ್ತೆ. ನಮ್ಮದ್ರಲ್ಲಿ ಅನುಭವದ ಮೇಲೆ ಒಂದು ನಂಬಿಕೆ, ಒಂದು ಧರ್ಮ, ಒಂದು ಸಂಸ್ಕೃತಿ ನಿಲ್ಲುತ್ತೆ. ಅನುಭವ ಆದರೆ ಮಾತ್ರ ಒಪ್ಪಿಕೋ, ಇಲ್ಲದೆ ಹೋದರೆ ಇಲ್ಲ ಅಂತ. ಪ್ರಶ್ನಿಸೋದಾದರೂ ಯಾರನ್ನು? ಇವತ್ತು ನಾವು ಹೇಳ್ತೀವಲ್ಲ, ಇವತ್ತು ಫೆಮಿನಿಸಮ್ ಬಹಳ ಜೋರಾಗಿದೆ, ಗಂಡ ಹೆಂಡತಿ ಈಕ್ವಲ್ ಅಂತ. ಹಾಗೆ ಅವತ್ತು ಅನ್ಕೋಬೇಡಿ. ರಾಮನಿಗೆ ಸೀತೆ ಎಷ್ಟರ ಮಟ್ಟಿಗೆ ಈಕ್ವಲ್ ಆಗಿದ್ಲು ಅಂತಂದ್ರೆ,
ಕಾಡಿನಲ್ಲಿ ಇಬ್ರು ತಿರುಗಾಡ್ತಾ ಇರುವಾಗ, ಕಾಡಿನಲ್ಲಿ ಇಬ್ಬರು ಕಾಡಿನ ವೇಷಧಾರಿಯಾಗಿ ಇರುವಾಗ, ವಲ್ಕಲಧಾರಿಗಳಾಗಿರುವಾಗ ಸೀತೆ ರಾಮನನ್ನ ಕೇಳ್ತಾಳೆ, ನಾವೆಲ್ಲರೂ ಕಾಡಿಗೆ ಬಂದಿರೋದು ಯಾಕೆ ಅಂತಂದ್ರೆ ಋಷಿಗಳಂತೆ ಯೋಗಿಗಳಂತೆ ಬದುಕಬೇಕು ಅಂತ. ನೀನ್ ಯಾಕೆ ಬಿಲ್ಲು ಬಾಣ ಹತ್ಕೊಂಡು ತಿರುಗಾಡ್ತಿದ್ಯಾ? ಈ ಬಿಲ್ಲು ಬಾಣ ಜೊತೆಯಲ್ಲಿರೋದ್ರಿಂದ ಮನಸ್ಸು ಹಾಳಾಗತ್ತೆ, ಮನಸ್ಸಿನೊಳಗೆ ಕೆಡುಕುತನ ಉಂಟಾಗುತ್ತೆ. ಈ ಕೆಡುಕುತನ ಉಂಟಾಗಿರುವಂತ ನೀನು 14 ವರ್ಷದ ನಂತರ ವಾಪಸ್ ಹೋದಾಗ ಅದೇ ಕೆಟ್ಟ ಮನಸ್ಥಿತಿಯಿಂದ ಅಯೋಧ್ಯೆಗೆ ಹೋಗ್ತೀಯಲ್ಲ, ಸರಿಯಾ ಇದು? ಹೆಂಡತಿ ಗಂಡನಿಗೆ ಕೇಳುವಂತ ಪ್ರಶ್ನೆ, ರಾಮ ಮತ್ತು ಸೀತೆಯರ ನಡುವೆ ಚರ್ಚೆ. ಬೇರೆಲ್ಲಾದರೂ ಈ ಥರ ಹೆಂಡತಿ ಗಂಡನನ್ನು ಪ್ರಶ್ನೆ ಕೇಳಿದರೆ ಏನು ಪರಿಸ್ಥಿತಿ ಆಗುತ್ತೋ ದೇವರೇ ಬಲ್ಲ. ಆದರೆ ಭಾರತದಲ್ಲಂತೂ ಈ ಥರದ ಪ್ರಶ್ನೆಗಳಿಗೆ ಅವಕಾಶ ಇದೆ. ಆಶ್ಚರ್ಯದ ಸಂಗತಿ, ಶಾಂತಿ ಪರ್ವದಲ್ಲಿ, ಮಹಾಭಾರತದಲ್ಲಿ ಭರದ್ವಾಜರು ಭೃಗುವಿನ ನಡುವೆ ಚರ್ಚೆ ನಡೆಯುತ್ತೆ. ಇಬ್ರು ಋಷಿಗಳ ನಡುವೆ ಚರ್ಚೆ ಯಾವುದರ ಬಗ್ಗೆ? ಶ್ರೀಕೃಷ್ಣ ಹೇಳ್ತಾನಲ್ಲ, ನಾನೇ ಚಾತುರ್ವರ್ಣ್ಯವನ್ನು ಸೃಷ್ಟಿಸಿರೋದು, ನನ್ನಿಂದಾಗಿಯೇ ಈ ಚಾತುರ್ವರ್ಣ್ಯ ಸೃಷ್ಟಿಯಾಗಿರೋದು ಅಂತ ಕೇಳಿದಾಗ ಒಬ್ಬ ಋಷಿ ಮತ್ತೊಬ್ಬ ಋಷಿಗೆ ಪ್ರಶ್ನೆ ಮಾಡ್ತಾರೆ, ಯಾವ ಆಧಾರದ ಮೇಲೆ ವರ್ಣಗಳು ಸೃಷ್ಟಿಯಾದವು? ಒಬ್ಬ ವ್ಯಕ್ತಿಯೊಳಗೆ ಒಂದೇ ಥರದ ಬೆವರು, ಮೇಧ್ಯ, ಅವನ ಮೂತ್ರ, ಹರಿಯುವ ರಕ್ತ ಇವೆಲ್ಲ ಒಂದೇ ಥರ ಇರುವಾಗ ವರ್ಣಗಳನ್ನು ಯಾವ ಆಧಾರದ ಮೇಲೆ ಮಾಡಲಾಯಿತು? ವರ್ಣ ಕೃಷ್ಣ ಹೇಳ್ತಾನೆ, ನಾನೇ ಮಾಡಿರೋದು. ದೇವರು ಮಾಡಿರುವುದನ್ನು ಕೂಡ ಪ್ರಶ್ನೆ ಮಾಡಬಹುದಾಗಿರುವಂಥ ವ್ಯವಸ್ಥೆ ಇದೆಯಲ್ಲ, ಇದು ಭಾರತದ ವ್ಯವಸ್ಥೆಯ ಅತ್ಯಂತ ಶ್ರೇಷ್ಠ ಸಂಗತಿ ಅಂತ ನಾನು ಭಾವಿಸ್ತೀನಿ. ಯಾವ ಮಟ್ಟಿಗೆ ಅಂತಂದರೆ, ಸ್ವತಃ ಶಾರದಾ ಮಾತೆಯವರು ರಾಮಕೃಷ್ಣರ ಪತ್ನಿಯಾಗಿದ್ದವರು, ಈ ದೇಶದ ಸ್ತ್ರೀಯರ ಆದರ್ಶ ಅಂತ ಕರೆಯಬಹುದಾದವರು, ತನ್ನ ಗಂಡನನ್ನು ಕಳ್ಕೊಂಡಾಗ ಹೇಗಿರಬೇಕಿತ್ತು? ಆವತ್ತಿನ ದಿನದ ಎಲ್ಲ ಸಂಪ್ರದಾಯಬದ್ಧವಾಗಿರುವಂಥ ಬದುಕನ್ನು ನಡೆಸಬೇಕಿತ್ತು. ಆದರೆ ಶಾರದಾ ಮಾತೆಯವರು ಏನು ಮಾಡಿದ್ರು ಗೊತ್ತಾ? ತಾವು ಕೆಂಪಂಚಿನ ಸೀರೆಯನ್ನು ಏನು ಉಡ್ತಾ ಇದ್ರೋ ಯಾವತ್ತೂ ಬಿಡಲಿಲ್ಲ, ಕೈಗೆ ಹಾಕ್ತಿದ್ದ ಬಳೆಯನ್ನು ತೆಗಲಿಲ್ಲ, ಒಂದು ಹೊಸ ಆದರ್ಶವನ್ನು ಮುಂದಿಟ್ಟರು. ನಾನು ಪ್ರಶ್ನಿಸ್ತೀನಿ ಇದನ್ನು ಅನ್ನೋ ಥರದ ಭಾವದಲ್ಲಿ. ಉತ್ತರ ಭಾರತದ್ದೋ ಪೂರ್ವ ಭಾರತದ್ದೋ ಕತೆ ಹೇಳ್ತೀನಿ ಅಂತ ತಿಳ್ಕೊಳ್ಬೇಡಿ. ನಮ್ಮ ಅಕ್ಕ ಮಹಾದೇವಿ ಹೇಗಿದ್ರು? ಉಡುತಡಿಯಲ್ಲಿ ಹುಟ್ಟಿದಂಥ ಅಕ್ಕ ಮಹಾದೇವಿ ಶ್ರೀಶೈಲಕ್ಕೆ ಹೋಗುವವರೆಗೆ ಇಡೀ ಸಮಾಜವನ್ನು ಎದುರು ಹಾಕಿಕೊಂಡು ಅದನ್ನು ಪ್ರಶ್ನಿಸುವ ತನ್ನ ಸಾಮರ್ಥ್ಯ ತೋರಿದ್ದಿದೆಯಲ್ಲ, ಇದು ಭಾರತದ ಚಿತ್ತ ಅಂತ ನಾನು ಹೇಳೋದು ಈ ಕಾರಣಕ್ಕೆ. ಈ ಭಾರತದ ಚಿತ್ತವನ್ನು ಯಾವತ್ತು ನಾವು ಅರ್ಥ ಮಾಡ್ಕೊಳ್ತೀವೋ ಆಗ ಅತ್ಯಂತ ದೊಡ್ಡದಾಗಿರುವಂಥ ಸಂಗತಿಯನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮಿತ್ರರೆ, ಮೊದಲನೇದೇ ಭಾರತದ ಚಿತ್ತದ ಅಂಶ ಪ್ರಶ್ನಿಸುವ ಮನೋಭಾವ. ಎರಡನೇದೊಂದಿದೆ, ಪ್ರತಿಯೊಂದು ಕಡೆಯಲ್ಲೂ ನೀವು ಇಡೀ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಅದು ಹೇಗೆ ವೈಭವಯುತವಾಗಿ ಬೆಳಕು ಕಂಡಿದೆ ಅಂತ ಗಮನಿಸ್ತಾ ಹೋಗಿ ಗೊತ್ತಾಗುತ್ತೆ ಕರ್ನಾಟಕ ಮತ್ತು ಭಾರತ ಎಷ್ಟು ಪೂರಕವಾಗಿದೆ ಅಂತ. ಎರಡನೇದು, ಭಾರತೀಯ ಚಿತ್ತದ ಮಹತ್ವದ ಸಂಗತಿ ಸ್ವಾತಂತ್ರ್ಯ ಇಲ್ಲದ ಅಥವಾ ಸ್ವಾತಂತ್ರ್ಯವನ್ನು ಬಯಸದ ಭಾರತೀಯ ಜೀವ ಇಲ್ಲ. ಈ ಸ್ವಾತಂತ್ರ್ಯವನ್ನು ನಾವು ಯಾಕೆ ಬಯಸಿದ್ವಿ ಅಂತಂದ್ರೆ, ನಮ್ಮ ಋಷಿಗಳು ತುಂಬ ಸ್ಪಷ್ಟವಾಗಿ ಹೇಳಿದರು, ನಮ್ಮದು ಪಂಚಕೋಶೀಯ ಸಿದ್ಧಾಂತ. 5 ಕೋಶಗಳಿವೆ. ಅತ್ಯಂತ ಹೊರಗೆ ಈ ಕಣ್ಣಿಗೆ ಕಾಣುವ ದೇಹ, ಅದಕ್ಕಿಂತ ಒಳಗೆ ಮನಸ್ಸು, ಅದಕ್ಕಿಂತ ಒಳಗೆ ಬುದ್ಧಿ, ಅದಕ್ಕಿಂತ ಒಳಗೆ ಆತ್ಮ. ನಾವು ಎಲ್ಲಿವರೆಗೂ ಹೇಳಿದ್ವಿ ಅಂತಂದರೆ, ಈ ಆತ್ಮಕ್ಕೆ ದೇಹವೂ ಬಂಧನ. ಒಂದು ದಿನ ಈ ದೇಹ ಬಂಧನವನ್ನು ಕಿತ್ತಾಕೊಂಡು ನಾವು ಎತ್ತರಕ್ಕೇರಬೇಕಾಗಿದೆ ಎನ್ನುವಂಥ ಭಾವವನ್ನು ಕೊಟ್ಟಿದ್ದರಿಂದ ಆತ್ಮದ ಸಂಗತಿಗೆ ಬಂದಾಗ ದೇಹವೇ ಬಂಧನ ಅನ್ನುವಾಗ, ಈ ನನ್ನನ್ನು ಯಾರೋ ಒಬ್ಬ ನನ್ನ ತಲೆ ಮೇಲೆ ಕಾಲಿಟ್ಕೊಂಡು ಕೂತ್ಕೊಳ್ತಾನೆ ಅನ್ನೋದನ್ನ ಈ ದೇಶ ಹೇಗೆ ಸಹಿಸುತ್ತೆ? ಮಿತ್ರ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಈ ದೇಶಕ್ಕೆ ಬಂದಂತ ಅನೇಕ ವಿದೇಶಿಗರು ಏನು ಹೇಳಿದ್ರು ಗೊತ್ತಾ? ಈ ದೇಶಕ್ಕೆ ಒಂದು ದೇಶ ಎನ್ನುವಂಥ ಪರಿಕಲ್ಪನೆಯೇ ಇರಲಿಲ್ಲ, ಈ ದೇಶ ಚೂರಾಗಿತ್ತು, ನಾವು ಬ್ರಿಟಿಷರು ಬಂದು ಇದನ್ನು ಒಂದು ಮಾಡಿದ್ವಿ ಅಂತ. ಆದರೆ ಬ್ರಿಟಿಷರ ಉದ್ದೇಶ, ಕ್ರಿಶ್ಚಿಯನ್ರ ಉದ್ದೇಶ ಅಥವಾ ಸೆಮಿಟಿಕ್ ಮತಗಳ ಉದ್ದೇಶ ಏನು ಗೊತ್ತೇನು? ಅವರಿಗೆ ಸ್ವಾತಂತ್ರ್ಯದ ಪರಿಕಲ್ಪನೆಯಲ್ಲ, ಅಡಿಯಾಳಾಗುವ ಪರಿಕಲ್ಪನೆ, ಸರೆಂಡರ್ ಆಗುವಂಥ ಪರಿಕಲ್ಪನೆ ಅವರದ್ದು. ದೇವರಿಗೆ ಸರೆಂಡರ್ ಆಗಬೇಕು, ರಾಜನಿಗೆ ಸರೆಂಡರ್ ಆಗಬೇಕು, ಒಂದು ಪುಸ್ತಕಕ್ಕೆ ಸರೆಂಡರ್ ಆಗಬೇಕು, ಒಬ್ಬ ವ್ಯಕ್ತಿಗೆ ಸರೆಂಡರ್ ಆಗಬೇಕು. ಭಾರತ ಹೇಳ್ತು, ನಿನ್ನ ದೇಹಕ್ಕೂ ಸರೆಂಡರ್ ಆಗಬೇಡ, ಅದನ್ನು ಮೀರಿ ನಿಲ್ಲುವಂಥ ವ್ಯಕ್ತಿತ್ವ ನೀನಾಗು ಅಂತ ಹೇಳಿದ ಜಗತ್ತಿನ ರಾಷ್ಟ್ರ ಇದ್ರೆ ನಾವು ದೇವರಿಗೂ ಕೂಡ ಸರೆಂಡರ್ ಆಗಲಿಲ್ಲ. ನಾನು ಪುಟ್ಟರಾಜ್ ಗವಾಯಿಗಳ ಒಂದು ಹಾಡನ್ನು ಕೇಳ್ತಾ ಇದ್ದೆ, ಬಹಳ ಸುಂದರವಾಗಿರುವಂಥ ಹಾಡು. ಭಾರತದಲ್ಲಿ ಮಾತ್ರ ಹುಟ್ಟಲಿಕ್ಕೆ ಸಾಧ್ಯ. ನಿಂದಾಸ್ತುತಿ ಅಂತ ಕರೀತಾರೆ, ಗೊತ್ತಿಲ್ಲ ಎಷ್ಟು ಜನ ಕೇಳಿದ್ದೀರೋ. ನಿಂದಾಸ್ತುತಿಯ ವೈಶಿಷ್ಟ್ಯ ಏನು ಗೊತ್ತೇನು? ಭಗವಂತನನ್ನ ಸ್ತುತಿ ಮಾಡ್ತಾರೆ, ಬೈತಾ ಸ್ತುತಿ ಮಾಡ್ತಾರೆ. ಆ ಹಾಡು ಹೇಗೆ ಹೋಗುತ್ತೆ ಅಂತಂದ್ರೆ, ಮಾಡಿದುದು ಏನೆಂದು ಮಹದೇವ ಮುನಿದಿರುವೆ, ಬೇಡಿದುದು ಏನೆಂದು ದಯಮಾಡಿ ನೋಡದಿಹೆ. ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂತ ನನ್ನ ನೋಡ್ತಾ ಇಲ್ಲ ನೀನು, ಏನು ಕೇಳ್ಬಿಟ್ಟೆ ಮಹಾ ನಿನಗೆ? ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬ ಮಗ ಗಜಮುಖನು, ಅವನನುಜ ಷಣ್ಮುಖನು, ಶಿರದಲ್ಲಿ ಸತಿ ಎಂದು ಅಪಹಾಸ್ಯ ಮಾಡಿದನೆ.
ನಾನು ಯಾವತ್ತಾದ್ರೂ ನಿಂಗೆ ಅಪಹಾಸ್ಯ ಮಾಡಿದ್ನ? ಏನಂತ ಅಪಹಾಸ್ಯ? ಎಂಥ ಮಕ್ಕಳನ್ನ ಹುಟ್ಟಿಸ್ಬಿಟ್ಯಪ್ಪ. ಒಬ್ಬನಿಗೆ ಆನೆ ಮುಖ, ಇನ್ನೊಬ್ಬನಿಗೆ 6 ಮುಖ, ಹೆಂಡತಿಯನ್ನ ತಲೆ ಮೇಲೆ ಕೂರಿಸ್ಕೊಂಡ್ರು ನೀನು. ಹಿಂಗಂತ ಅಪಹಾಸ್ಯ ಮಾಡಿದೀನ? ಮತ್ತು ನನ್ನ ಮೇಲೆ ಯಾಕಪ್ಪ ಕೋಪಿಸ್ಕೊಂಡಿದೀಯ? ಪ್ರಾರ್ಥಿಸೋದು ಭಗವಂತನನ್ನ. ಜಗತ್ತಿನ ಯಾವ ದೇಶದಲ್ಲೂ ಕೂಡ ಈ ಥರ ಭಗವಂತನನ್ನ ಬೈದು ಪ್ರಾರ್ಥಿಸುವಂತ ಮತ್ತೊಂದು ಉದಾಹರಣೆ ಸಿಗಲಿಕ್ಕಿಲ್ಲ. ಅದು ಭಾರತದಲ್ಲಿ ಮಾತ್ರ. ಯಾಕೆ ಅಂತಂದ್ರೆ ದೇವರಿಗೂ ಸರೆಂಡ್ರೆನ್ಸ್ ಅಲ್ಲ ನಮ್ದು, ಅವನ ಜೊತೆ ಆತ್ಮೀಯ ಸಖ್ಯ ಭಾವವನ್ನು ಬೆಳೆಸ್ಕೊಂಡಿರುವಂತ ಶ್ರೇಷ್ಠ ರಾಷ್ಟ್ರ ಅಂತ. ಇದು ಭಾರತದ